ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಕನ್ನಡ ಅಭಿಮಾನಿಗಳಿರ್ಬೋದು, ಕನ್ನಡ ರಕ್ಷಣಾ ವೇದಿಕೆಯವರು, ಪ್ರೇಮ್ ಕಮಲ್ ಚಾರಿಟಬಲ್ ಟ್ರಸ್ಟ್ ಇರ್ಬೋದು, ಭಾಳ ಒಂದು ಒಳ್ಳೆಯ ವಿಷಯ. ರಕ್ತದಾನ ಅನ್ನೋದು ಇಲ್ಲಿ ಪ್ರತಿ ಸತಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮಾಡಬೇಕಾದಾಗ ಪ್ರತಿ ಸತಿನೂ ಸಿಸ್ಟರ್ಸ್ ಇರ್ಬೋದು, ದೀಪ್ತಿಯಕ್ಕ ಅವ್ರು ಇರ್ಬೋದು, ಇನ್ನೂವರೆ ಬ್ಲಡ್ ಕ್ಯಾಂಪ್ ಅರೇಂಜ್ ಮಾಡ್ತಾ ಇದ್ದೀವಿ ಅಂತ ಪ್ರತಿ ಸತಿನೂ ಇಂಟಿಮೇಟ್ ಮಾಡ್ತಾರೆ. ನಮ್ಮ ಕೈಯಲ್ಲಿ ಗ್ರಾಮ ಪಂಚಾಯತಿ ಕೈಯಲ್ಲಿ ಆಗುವಂಥ ಒಂದು ಏನು ಸಹಕಾರ ಇರುತ್ತೋ ಅದನ್ನು ಮಾಡ್ತಾ ಬಂದಿರ್ತೀವಿ. ಹಾಗೂ ಏನು ಇವಾಗ ಇವತ್ತು ಈ ಬ್ಲಡ್ ಡೊನೇಷನ್ ಏನಿದೆ ಬಹಳ ಒಂದು ಒಳ್ಳೆಯ ವಿಷಯ. ಇನ್ನೊಂದೇನು ಅಂದರೆ ಇಲ್ಲಿ ಹೆರಿಗೆ ಸಿಸೇರಿಯನ್ ಮಾಡೋದಿರ್ಬೋದು, ಆಪರೇಷನ್ಸ್ ಮಾಡೋದಿರ್ಬೋದು, ಇಲ್ಲೂ ಸ್ಟಾರ್ಟ್ ಆಗಿದೆ, ನಡೀತಾ ಇದೆ. ಇಲ್ಲಿಗೆ ಒಂದು ಬ್ಲಡ್ ಸ್ಟೋರೇಜ್ ಯೂನಿಟ್ ನ ಮಾಡಿಸಿದ್ರೆ ಬಹಳ ಒಳ್ಳೇದು. ಇವತ್ತು ರಕ್ತದಾನ ಶಿಬಿರವನ್ನ ಮಾಡ್ತಾ ಇದ್ದಾರೆ. ಇದು ಶ್ರೇಷ್ಠವಾದಂತಹ ತರ. ಒಬ್ಬ ಮನುಷ್ಯ ಒಂದು ಯೂನಿಟ್ ರಕ್ತವನ್ನು ಕೊಟ್ಟರೆ 3 ಜೀವಗಳನ್ನ ಉಳಿಸಬಹುದು. ಮತ್ತು ರಕ್ತದಾನವನ್ನು ಕೊಡಬೇಕಾದಾಗ ಅನೇಕ ಟೆಸ್ಟ್ ಮಾಡ್ಕೋಬಹುದು. ರಕ್ತದಲ್ಲಿ 4 ಗುಂಪುಗಳಿವೆ ಅಂತ ವಿಜ್ಞಾನಿಗಳು ಕಂಡಿದ್ದಾರೆ. ಬಿ, ಎ, ಬಿ, ಓ ಅಂತ. ಅದನ್ನೆಲ್ಲ ಟೆಸ್ಟ್ ಮಾಡಿ ಆಮೇಲೆ ರಕ್ತವನ್ನ ತೆಗೆದುಕೊಳ್ತಾರೆ. ರಕ್ತವನ್ನು ಕೊಡಬೇಕಾದಾಗ ಅಷ್ಟೇನು ನೋವಾಗ್ತಕ್ಕಂಥದ್ದು ಇದಿರೋದಿಲ್ಲ. ಆ ರಕ್ತ ಕೊಡೋದ್ರಿಂದ ನಮ್ಮಲ್ಲಿ ಜೀವಸತ್ವಗಳು ಹೆಚ್ಚಾಗುತ್ತೆ, ತೂಕ ಕಡಿಮೆ ಆಗುತ್ತೆ, ಹೃದಯಾಘಾತ, ಕ್ಯಾನ್ಸರ್, ಅನೇಕ ಕಾಯಿಲೆಗಳು ಬರೋದು ಕಡಿಮೆ ಆಗುತ್ತೆ. ರಕ್ತದೊತ್ತಡ ಇವೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ಮತ್ತೊಂದೇನಪ್ಪ ಅಂದ್ರೆ ಕಷ್ಟ ಬಂದಾಗ ವೆಂಕಟರಮಣ ಅಂತ. ಯಾಕೆಂದ್ರೆ ಕಷ್ಟ ಬಂದಾಗ ದೇವ್ರ ನೆನೆಸ್ಕೊಳ್ತೀವಿ, ಕಾಯಿಲೆ ಬಂದಾಗ ಆಸ್ಪತ್ರೆ ನೆನೆಸ್ಕೊಳ್ತೀವಿ. ಅವಾಗ ಆ ದೇವಾಲಯ ನಮ್ಮ ಕನ್ನಡ ಅಭಿಮಾನಿಗಳ ಬಳಗ ಮತ್ತು ಬಜರಂಗ ದಳ ಈ 3 ಸಂಘಟನೆಗಳಿಂದ ಈ ಕಾರ್ಯಕ್ರಮ ಅದ್ಭುತವಾಗಿ ನಡೆದಿದೆ. ಇದರಿಂದ ಎಲ್ಲರಿಗೂ ಧನ್ಯವಾದ. ರಕ್ತದಾನ ಶಿಬಿರ ಕಾರ್ಯಕ್ರಮ ಮಾಡಿಕೊಂಡಿದ್ದೀವಿ. ಅದಕ್ಕೆ ಪಂಚಾಯಿತಿ ಕಡೆಯಿಂದ ತುಂಬ ಸಹಾಯ ಮಾಡಿದ್ದಾರೆ. ಮತ್ತು ಅದೇ ರೀತಿ ದಿನಗಳಲ್ಲಿ ಒಳ್ಳೆ ಪ್ರೋಗ್ರಾಮ್ಸ್ನ ನಾವು ಮಾಡೋಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ನಿಮ್ಮ ಸಹಾಯನೂ ಇರಬೇಕು. ನಾವು ಮುಂದಿನ ದಿನದಲ್ಲಿ ಒಳ್ಳೆ ಪ್ರೋಗ್ರಾಮ್ ಮಾಡ್ತೀವಿ. ನೀವು ಸ್ವಲ್ಪ ಬಂದು ಸಹಕರಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಸಹಕಾರ ಮಾಡಿರುವ ಎಲ್ಲರಿಗೂ ನಮ್ಮ ಧನ್ಯವಾದಗಳು. ಮಣಿಯವರ ಒಳ್ಳೆಯ ಆಯೋಜನೆ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಇನ್ನೂ ಜಾಸ್ತಿ ಜನಕ್ಕೆ ರಕ್ತದಾನವನ್ನು ಅನೌನ್ಸ್ ಮಾಡಿ ಎಲ್ಲರನ್ನೂ ಕರೆಸಿ ಇನ್ನೂ ರಕ್ತದಾನವನ್ನು ಹೆಚ್ಚು ರೀತಿಯಲ್ಲಿ ಮಾಡಬೇಕು. ಎರಡನೇದೇನೆಂದರೆ ನಮ್ಮ ಹುಡುಗರು ಒಳ್ಳೆ ಕೆಲಸ ಮಾಡಿದ್ದಾರೆ ನಿನ್ನೆಯಿಂದ. ಇವತ್ತು ರಕ್ತದಾನ ಶಿಬಿರವನ್ನ ಮಾಡ್ತಾ ಇದ್ದಾರೆ. ಇದು ಶ್ರೇಷ್ಠವಾದಂತಹ ತರ. ಒಬ್ಬ ಮನುಷ್ಯ ಒಂದು ಯೂನಿಟ್ ರಕ್ತವನ್ನು ಕೊಟ್ಟರೆ 3 ಜೀವಗಳನ್ನ ಉಳಿಸಬಹುದು. ಮತ್ತು ರಕ್ತದಾನವನ್ನು ಕೊಡಬೇಕಾದಾಗ ಅನೇಕ ಟೆಸ್ಟ್ ಮಾಡ್ಕೋಬಹುದು. ರಕ್ತದಲ್ಲಿ 4 ಗುಂಪುಗಳಿವೆ ಅಂತ ವಿಜ್ಞಾನಿಗಳು ಕಂಡಿದ್ದಾರೆ. ಬಿ, ಎ, ಬಿ, ಓ ಅಂತ. ಅದನ್ನೆಲ್ಲ ಟೆಸ್ಟ್ ಮಾಡಿ ಆಮೇಲೆ ರಕ್ತವನ್ನ ತೆಗೆದುಕೊಳ್ತಾರೆ. ರಕ್ತವನ್ನು ಕೊಡಬೇಕಾದಾಗ ಅಷ್ಟೇನು ನೋವಾಗ್ತಕ್ಕಂಥದ್ದು ಇದಿರೋದಿಲ್ಲ. ಆ ರಕ್ತ ಕೊಡೋದ್ರಿಂದ ನಮ್ಮಲ್ಲಿ ಜೀವಸತ್ವಗಳು ಹೆಚ್ಚಾಗುತ್ತೆ, ತೂಕ ಕಡಿಮೆ ಆಗುತ್ತೆ, ಹೃದಯಾಘಾತ, ಕ್ಯಾನ್ಸರ್, ಅನೇಕ ಕಾಯಿಲೆಗಳು ಬರೋದು ಕಡಿಮೆ ಆಗುತ್ತೆ. ರಕ್ತದೊತ್ತಡ ಇವೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ಮತ್ತೊಂದೇನಪ್ಪ ಅಂದ್ರೆ ಕಷ್ಟ ಬಂದಾಗ ವೆಂಕಟರಮಣ ಅಂತ. ಯಾಕೆಂದ್ರೆ ಕಷ್ಟ ಬಂದಾಗ ದೇವ್ರ ನೆನೆಸ್ಕೊಳ್ತೀವಿ, ಕಾಯಿಲೆ ಬಂದಾಗ ಆಸ್ಪತ್ರೆ ನೆನೆಸ್ಕೊಳ್ತೀವಿ. ಅವಾಗ ಆ ದೇವಾಲಯ ನೆನೆಸ್ಕೊಳ್ತೀವಿ, ಇವಾಗ ಇಲ್ಲಿ ನೆನೆಸ್ಕೊಳ್ತೀವಿ. ನಿಜ ಹೇಳ್ಬೇಕು ಅಂತಂದ್ರೆ ಆಸ್ಪತ್ರೆ ಅಂದ್ರೆ ಈಗ ವಿದ್ಯಾದಾನ ಕೊಡ್ತಕ್ಕಂಥದ್ದು ವಿದ್ಯಾದಾನ ಅಂತ ಕರಿತೀವಿ. ಆಸ್ಪತ್ರೆ ಅಂತಕ್ಕಂಥದ್ದನ್ನ ಆಸ್ಪತ್ರೆ ಅಂತಕ್ಕಂಥ ಒಂದು ದೇಗುಲ ಅಂತ, ಆರೋಗ್ಯ ದೇಗುಲ ಅಂತ ಕರೆದ್ರೆ ತಪ್ಪಾಗೋದಿಲ್ಲ. ಕಾರಣ ಏನಂದ್ರೆ ನಮ್ಮ ಜೀವನ ಮಾಡ್ಕೊಡ್ತಾ ಇದ್ದಾರೆ. ಮತ್ತೆ ರಕ್ತದಾನ ಮಾಡೋದ್ರಿಂದ ನಾನು ಏನು ಈ ದೇಶಕ್ಕೆ ಮಾಡಿದ್ದೀನಿ, ನಾನು ದೇಶಕ್ಕೆ ರಕ್ತದಾನವನ್ನ ಮಾಡಿದ್ದೀನಿ. ನನಗೆಲ್ಲ ಬೇರೆಯವರಿಗೆ ಈ ರಕ್ತ ಬೇರೆಯವ್ರಿಗಾಗ್ಬೋದು, ಸೈನಿಕರಿಗಾಗ್ಬೋದು, ಇನ್ನೊಬ್ಬರಿಗಾಗ್ಬೋದು, ಇಡೀ ದೇಶಕ್ಕೆ ನಾನು ಮಾಡಿದ್ದೀನಿ. ಏನು ಮಾಡಿದ್ದೀನಿ? ನಾನು ಒಂದು ರಕ್ತದಾನವನ್ನು ಮಾಡಿದ್ದೀನಿ. ಈಗ ರಕ್ತದಾನವನ್ನು ಮಾಡಿದಾಗ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಮತ್ತು ಆ ರಕ್ತವನ್ನು ಕೊಟ್ಟಿರೋ ಇದಕ್ಕೋಸ್ಕರ ಸುಸ್ತಾಗ್ತಾರೆ ಅಂತ ಹೇಳ್ಬಿಟ್ಟು ORS ಜ್ಯೂಸನ್ನು ಕೂಡ
ಕೊಡ್ತಾರೆ. ಮತ್ತೆ ಆ ಪತ್ರ ಇದ್ದಾಗ ನಿಮ್ಮಲ್ಲಿ ನಿಮ್ಗೇನಾದ್ರೂ ಎಮರ್ಜೆನ್ಸಿ ಬೇಕಾದಾಗ ಆ ಪತ್ರವನ್ನು ತೋರಿಸಿದಾಗ ಸಾಧ್ಯವಾದಷ್ಟು ಬೇಗ ನಿಮಗೆ ರಕ್ತವನ್ನು ಒದಗಿಸ್ಕೊಡುವಂಥ ಕಾರ್ಯವನ್ನು ಕೂಡ ನಮ್ಮ ಈ ಆರೋಗ್ಯ ಇಲಾಖೆ ಮಾಡಿಕೊಡ್ತದೆ. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಮ್ಮ ಈ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ವೈದ್ಯರುಗಳು, ನರ್ಸುಗಳು ಇವರೆಲ್ಲರಿಗೂ ಕೂಡ ದೇವರುಗಳು ಸಮಾನ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ರಕ್ತವನ್ನಾದ್ರೂ ಮಾಡಿ ಅಂತ ರಕ್ತದಾನದ ಮಹತ್ವವನ್ನು ತಿಳಿಸಿಕೊಟ್ಟಂತ ನಮ್ಮ ಶರ್ಮಾ ಸರ್ ಅವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಕೋದಣ್ಣನವರು ಒಂದೆರಡು ಮಾತಾಡಬೇಕು ಅಂತ ಮನವಿ. ಎಲ್ಲ ವೇದಿಕೆ ಗಣ್ಯಗಳೇ, ಎಲ್ಲ ಪದಾಧಿಕಾರಿಗಳೇ, ಎಲ್ಲ ನಮ್ಮ ಸಂಘದ ಸದಸ್ಯರೇ, ಏನು ಇವತ್ತು ರಕ್ತದಾನ ಅಂತ ನಾವು ವರ್ಷಕ್ಕೆ 2 ಸಾರಿ ಕೊಡಿಸ್ತಾ ಇದ್ದೀವಿ. ನಾನು ಬಿಟ್ಟಿನಿ 10 ವರ್ಷ ಆಯಿತು. 10 ವರ್ಷದಿಂದ ನಾವು ಕೋಲಾರಲ್ಲಿ ಸದಾ ಗೌರ್ಮೆಂಟ್ ಹಾಸ್ಪಿಟಲ್ ಸೇಮ್ ಇದೇ ಥರ ಮಾಡಿ ನಾವು ಕೊಡ್ತಾ ಇದ್ವಿ. ಇವತ್ತು ನಮ್ಮ ಹುಡುಗರ ತಂಡ ಇವತ್ತು ಅವರು ಕೂಡ ಈಗ ನಮ್ಮ ಬೇತ್ಮಣ್ಣದಲ್ಲಿ ಸಾರ್ವಜನಿಕರಿಗೆ ಹೆಲ್ಪ್ ಮಾಡಬೇಕು, ಇವತ್ತು ರಕ್ತದಾನವನ್ನು ಕೊಡ್ತಾ ಇದೆ, ಈ ರಕ್ತದಾನವನ್ನು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಹೇಳಿದ್ರು ನಮಗೆ. ಅದೇ ಥರ ನಮ್ಮದು ಆಯೋಜನೆ ಮಾಡಿದ್ದಾರೆ. ಇವತ್ತು ಖಂಡಿತ ಅವರಿಗೆ ಒಳ್ಳೆಯದಾಗಲಿ. 6 ತಿಂಗಳಿಗೆ ಒಂದ್ಸಾರಿ ಇದು ಮಾಡಿ ಈ ಬೇತ್ಮಣ್ಣದಲ್ಲಿ ಸಾರ್ವಜನಿಕರಿಗೆ ಒಳ್ಳೆ ಕೊಡಲಿ ಅಂತ ಹೇಳಿ ನಾನು ಹೇಳ್ಬಾರ್ದು. ರಕ್ತದಾನ ಶಿಬಿರದ ಮಹತ್ವವನ್ನು ತಿಳಿಸಿಕೊಟ್ಟಂತ ನಮ್ಮ ಕೋದಣ್ಣನವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಬೇತ್ಮಂಗಲದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ನಮ್ಮ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಬಂದಿರತಕ್ಕಂಥ ನಮ್ಮ ಬೇತ್ಮಂಗಲ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ವಿನು ಕಾರ್ತಿಕ್ ಸರ್ ಅವರು ಒಂದೆರಡು ಮಾತಾಡಬೇಕು ಅಂತ ಎಲ್ರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಿದ್ದ ಕನ್ನಡ ಅಭಿಮಾನಿಗಳಿರ್ಬೋದು, ಕನ್ನಡ ರಕ್ಷಣಾ ವೇದಿಕೆ ಇರ್ಬೋದು, ಪ್ರೇಮ್ ಕಮಲ್ ಚಾರಿಟಬಲ್ ಟ್ರಸ್ಟ್ ಇರ್ಬೋದು, ಭಾಳ ಒಂದು ಒಳ್ಳೆಯ ವಿಷಯ. ರಕ್ತದಾನ ಅನ್ನೋದು ಇಲ್ಲಿ ಪ್ರತಿ ಸತಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಾಡಬೇಕಾದಾಗ ಪ್ರತಿ ಸತಿನೂ ಸಿಸ್ಟರ್ಸ್ ಇರ್ಬೋದು, ದೀಪ್ತಿಯಕ್ಕ ಅವ್ರು ಇರ್ಬೋದು, ಇನ್ನೂವರೆ ಬ್ಲಡ್ ಕ್ಯಾಂಪ್ ಅರೇಂಜ್ ಮಾಡ್ತಾ ಇದ್ದೀವಿ ಅಂತ ಪ್ರತಿ ಸತಿನೂ ಇಂಟಿಮೇಟ್ ಮಾಡ್ತಾರೆ. ನಮ್ಮ ಕೈಯಲ್ಲಿ ಗ್ರಾಮ ಪಂಚಾಯತಿ ಕೈಯಲ್ಲಿ ಆಗುವಂಥ ಒಂದು ಏನು ಸಹಕಾರ ಇರುತ್ತೋ ಅದನ್ನು ಮಾಡ್ತಾ ಬಂದಿರ್ತೀವಿ. ಹಾಗೂ ಏನಿವಾಗ ಇವತ್ತು ಈ ಬ್ಲಡ್ ಡೊನೇಷನ್ ಏನಿದೆ ಬಹಳ ಒಂದು ಒಳ್ಳೆಯ ವಿಷಯ. ಇನ್ನೊಂದೇನು ಅಂದರೆ ಇಲ್ಲಿ ಹೆರಿಗೆ ಸಿಸೇರಿಯನ್ ಮಾಡೋದಿರ್ಬೋದು, ಆಪರೇಷನ್ಸ್ ಮಾಡೋದಿರ್ಬೋದು, ಇಲ್ಲೂ ಸ್ಟಾರ್ಟ್ ಆಗಿದೆ, ನಡೀತಾ ಇದೆ. ಇಲ್ಲಿಗೆ ಒಂದು ಬ್ಲಡ್ ಸ್ಟೋರೇಜ್ ಯೂನಿಟ್ ನ ಮಾಡಿಸಿದ್ರೆ ಬಹಳ ಒಳ್ಳೇದಿಲ್ಲ. ಅದೊಂದು ಎಸೆನ್ಷಿಯಲ್ ಇದೆ ಇಲ್ಲಿ. ಅದು ನಾವು ನಮ್ಮ ಮೇಡಮ್ ಅವ್ರ ಗಮನಕ್ಕೂ ತಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಆಗತ್ತೆ, ಅದೂ ಇಲ್ಲೊಂದು ವ್ಯವಸ್ಥೆ ಆಗತ್ತೆ. ಬೇತ್ಮಂಗಲ ಸಾರ್ವಜನಿಕ ಆಸ್ಪತ್ರೆಗೆ ಒಂದು ಬಹಳ ಒಂದು ಮಹತ್ವವಾದಂಥ ಹೆಸರಿದೆ. ಇಲ್ಲಿ ಸೇವೆ ಮಾಡ್ತಿರ್ತಕ್ಕಂಥ ಡಾಕ್ಟರ್ಸ್ ಇರ್ಬೋದು, ಸ್ಟಾಫ್ ಇರ್ಬೋದು, ಎಷ್ಟು ಚೆನ್ನಾಗಿ ಇಲ್ಲಿ ಬಂದವ್ರನ್ನ ಆರೈಕೆ ಮಾಡ್ತಾರೆ ಅಂದ್ರೆ ಹಾಸ್ಪಿಟ್ಲಿಗೆ ಬರೋದೇ ಆರೈಕೆಗೆ. ಏನಾದರೂ ಮೈ ಹೆಚ್ಚು ಕಡಿಮೆ ಆದಾಗಿರ್ಬೋದು, ಇನ್ನೊಂದು ಇರ್ಬೋದು, ಇಲ್ಲಿ ಬರೋದೇ ಒಂದು ಆರೈಕೆಯನ್ನ ಬೇಕು ಅಂತಾನೆ ಇಲ್ಲಿ ಬರೋದು. ನಮ್ಮ ಸ್ಟಾಫ್ ಇರ್ಬೋದು, ಇಲ್ಲಿ ಎಸ್ಪೆಷಲಿ ನಮ್ಮ ಸ್ಟಾಫ್ ಇರ್ಬೋದು, ನೈಟಲ್ಲೂ ಇರ್ಬೋದು, ಬಹಳ ಒಂದು ಒಳ್ಳೆ ಸರ್ವಿಸ್ ಮಾಡ್ತಾ ಇದ್ದಾರೆ. ನಮ್ಮ ಪೀಡಿಯಾಟ್ರಿಷಿಯನ್ ಡಾಕ್ಟರ್ ಇರ್ಬೋದು, ಬಹಳ ಹೆಸರು. ವಿನಯ್ ಡಾಕ್ಟರ್ ಅಂದ್ರೆ ಬಹಳ ಹೆಸರು ಇಲ್ಲಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಗೆ. ಯಾಕೆ ಅಂದ್ರೆ ಅವ್ರದೇ ಆದಂತ ಒಂದು ಸೇವೆ ಇದೆ. ದೊಡ್ಡವರು ಕೂಡ ಅವಾಗ ಅಲ್ಲೇ ಕ್ಯೂ ಅಲ್ಲಿ ನಿಲ್ತಾರೆ. ರೀಸನ್ ಏನು ಅಂದ್ರೆ ಅವ್ರ ಕೈ ಗುಣ ಚೆನ್ನಾಗಿದೆ ಅಂತ ಒಂದು ವೈದ್ಯಾಧಿಕಾರಿಗಳು ನಮ್ಮ ಹಾಸ್ಪಿಟಲ್ ಅಲ್ಲಿ ಇರೋದು ನಮ್ಮ ಬೇತ್ಮಂಗಲಕ್ಕೂ ಒಂದು ಗೌರವ ತರುವಂತದ್ದು. ಹಾಗೂ ವರ್ಣಶ್ರೀ ಮೇಡಮ್ ಅವ್ರು ಬಂದ್ಮೇಲೆ ಬಂದ್ಮೇಲೆ ಅವ್ರು ಟೇಕ್ ಓವರ್ ಮಾಡ್ಕೊಂಡ್ಮೇಲೆ ಬಹಳಷ್ಟು ಚೇಂಜಸ್ ಮಾಡಿದಾರೆ. ಮೊದ್ಲಿದ್ದಕ್ಕೆ ಇವಾಗ ಇರೋದಕ್ಕೂ ಬಹಳ ಚೇಂಜಸ್ ಇದೆ. ಕ್ಯಾಶುಯಾಲಿಟಿ ಇರ್ಬೋದು, ಪ್ರತಿಯೊಂದು ಚೇಂಜಸ್ ಮಾಡಿ ಇಲ್ಲಿ ಪ್ರತಿಯೊಂದು ನಾವು ತಿಂಗಳು ARS ಮೀಟಿಂಗ್ ಮಾಡ್ಬೇಕಾದ್ರೂ ಇಲ್ಲಿಂದ ಏನೇನು ಚೇಂಜಸ್ ಬೇಕು ಅಂತ ಹೇಳಿದ್ರು ಇಮಿಡಿಯೇಟ್ ಆಗಿ ಅವ್ರು ಸ್ಪಂದಿಸ್ತಾರೆ. ಇಲ್ಲಿ ಲೋಕಲ್ ಇರೋರಿಗೆ ಪ್ರತಿಯೊಬ್ಬರು ಗೌರವ ಕೊಡ್ತಾರೆ, ಇಲ್ಲಿ ಬರೋ ಜನರಿಗೂ ಗೌರವ ಕೊಡ್ತಾರೆ. ಇವತ್ತು ಬೇತ್ಮಂಗಲದಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಸ್ ಗಿಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಬಹಳ ಚೆನ್ನಾಗಿ ಸೇವೆ ಕೊಡ್ತಾರೆ. ಬಹಳ ಹೆಮ್ಮೆ ಇದೆ. MLA ಅವ್ರು ಹೇಳ್ತಾರೆ, ಏನಪ್ಪಾ ನಿಮ್ಮ ಹಾಸ್ಪಿಟಲ್ ಬೇತ್ಮಂಗಲದಲ್ಲಿ ಬಹಳ ಚೆನ್ನಾಗಿ ನೋಡ್ತಾರಂತೆ, ಬಹಳ ಜನ ಬರ್ತಾರೆ, ಆಜು ಬಾಜು ವಿಲೇಜಸ್ ಇಂದ ಎಲ್ಲ ಇಲ್ಲಿ ಬರ್ತಿದ್ದಾರೆ. ರೀಸನ್ ಏನು ಅಂದ್ರೆ ನಮ್ಮಲ್ಲಿ ಒಳ್ಳೆ ಸರ್ವಿಸಸ್ ಇದೆ. ಆ ಸರ್ವಿಸಸ್ ನ ಹೀಗೆ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತಾ ರಕ್ಷಣಾ ವೇದಿಕೆ ಅವ್ರು ಏನೇ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಏರ್ಪಾಡು ಮಾಡಿದ್ದಾರೆ. ಅವ್ರು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಆರ್ಗನೈಸ್ ಮಾಡಿ ಇನ್ನೂ ಹೆಚ್ಚಿನ ಯೂನಿಟ್ಸ್ ನ ಬರೋ ತರ ಒಂದು ಪ್ಲಾನ್ ಮಾಡ್ಕೊಂಡು ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನನ್ಗೊಂದು ಈ ಒಂದು ಅವಕಾಶ ಕೊಟ್ಟು 2 ಮಾತಿಗೆ ಮಾತಾಡಕ್ಕೆ ಇದು ಮಾಡಿದ್ದೀನಿ. ಧನ್ಯವಾದಗಳು. ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಇನ್ನೂ ಹೆಚ್ಚಿನ
ಯೋಜನೆಗಳನ್ನು ರೂಪಿಸಿ ಇನ್ನು ಉನ್ನತ ಮಟ್ಟಕ್ಕೆ ಈ ಆಸ್ಪತ್ರೆ ಕೊಡಬೇಕಿವೆ ಅಂತ ಭರವಸೆ ನೀಡಿದಂತ ನಮ್ಮ ವಿನು ಕಾರ್ತಿಕ್ ಸರ್ ಅವರಿಗೆ ಧನ್ಯವಾದಗಳು. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆ ಆಗ್ಬೋದು, ಸರ್ಕಾರಿ ಬಸ್ ಆಗ್ಬೋದು, ಸರ್ಕಾರಿ ಬಸ್ ಈಗ ಉಚಿತ ಅಂತ ಹೇಳ್ಬಿಟ್ಟು ಸ್ವಲ್ಪ ಪ್ರಸಿದ್ಧಿ ಪಡೆದಿದೆ. ಸರ್ಕಾರಿ ಆಸ್ಪತ್ರೆ ಅಂತಂದ್ರೆ ಒಂಥರ ನೆಗ್ಲೆಕ್ಟ್ ಅಂತ ಈ ಕಾಲದಲ್ಲಿ ಒಂದು ಏನು ಸರ್ಕಾರಿ ಆಸ್ಪತ್ರೆಯಲ್ಲೇ ನಾವು ಟ್ರೀಟ್ಮೆಂಟ್ ಪಡ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸ್ತಾ ಇರ್ತಾರೆ. ಇದಕ್ಕೆ ಶ್ರಮಿಸ್ತಾ ಇರ್ತಕ್ಕಂಥ